ನೋಡಿ, ಮನೆ ಮುಂದೆ ದೇವ್ರು ಬರುತ್ತೆ 2 ಗಂಟೆಗೆ ಬೆಳಗಿನ ಜಾವ. ನೋಡಿ, ಹೂವಿನಿಂದ ಈ ಥರ ರಂಗೋಲಿ ಹಾಕಿದ್ದಾರೆ. ಯಾವ ಥರ ಇದೆ ಅಂತ ನೋಡಿ. ನಮ್ಮ ಮನೆ ಮುಂದೆ ನೋಡಿ ಈ ಥರ ಹಾಕಿದ್ದೀವಿ. ಯಾವ ಥರ ಇದೆ. ಪ್ರತಿಯೊಂದು ಮನೆ ಮುಂದೆನೂ ಹೂವಿನಿಂದನೇ ಹಾಕ್ತಾರೆ. ನೋಡಿ, ಈ ಥರ ಇದೆ ನೋಡಿ. ಇದು ನಮ್ಮ ಮನೆ ಮುಂದೆ ಯಾವ ಥರ ಇದೆ ಅಂತ ನೋಡಿ. ಇದು ನಾವಿರೋ ರೋಡು ನೋಡಿ. ಬಿಲ್ಡಿಂಗಿಗೆ ಲೈಟ್ ಹೆಂಗೆ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಲೈಟ್ ಎಲ್ಲ ಹೇಗೆ ಹಾಕಿದ್ದಾರೆ ನೋಡಿ. ಇದು ಯಾವ ಥರ ಇದೆ ರಂಗೋಲಿ ಅಂತ ಇನ್ನೂ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲಿ ಇನ್ನೊಂದು ರಂಗೋಲಿ ಇದೆ ನೋಡಿ. ಇದು ಈ ಥರ ಇದೆ, ಚೆನ್ನಾಗಿ ಹಾಕಿದ್ದಾರೆ. ಕಲರ್ ಹೂ ತೊಗೊಂಬಂದು ತುಂಬ ಚೆನ್ನಾಗಿದೆ. ಇದು ದೇವ್ರು ಬರುತ್ತಲ್ವ, ಹಾಗಾಗಿ ಪ್ರತಿಯೊಂದು ಮನೆ ಮುಂದೆನೂ ಈ ಥರ ಹಾಕ್ತಾರೆ ನೋಡಿ. ಇಲ್ಲಿ ದೇವ್ರು ಬರೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. ಜಾಂಜಿ ಬಡಿತಾ ಇದ್ದಾರೆ, ಅಂದರೆ ಡ್ರಮ್ ಸೆಟ್ ಅದು ನೋಡಿ. ಕಾಯ್ತಾ ಇದ್ದಾರೆ. ಬೆಳಗಿನ ಜಾವ 2 ಗಂಟೆಗೆ ಇದು ಇಲ್ಲಿ ನೋಡಿ. ಇವಾಗ ಬರುತ್ತೆ ದೇವರು, ಹಾಗಾಗಿ ಜನನೆಲ್ಲ ಸೈಡ್ ಮಾಡ್ತಾ ಇದ್ದಾರೆ ನೋಡಿ. ದೇವಂತು ನೋಡಿ. ಇವಾಗ ಕರ್ಗ ಅಂದರೆ ಈ ಥರ ಇರುತ್ತೆ ಇಲ್ಲಿ ಬೆಂಗಳೂರಲ್ಲಿ. ಅಂದರೆ ಕರ್ಗ ಅಂದರೆ ಕಿಚ್ಚ ತುಳಿಯೋದು. ಇಲ್ಲಿ ಪ್ರತಿಯೊಂದು ಮನೆಗೂ ಹೋಗುತ್ತೆ ದೇವರು ನೋಡಿ. ನೋಡಿ ನೋಡಿ ಇದೆ ನೋಡ್ರಿ. ಇಲ್ಲಿ ಈ ಥರ ಇದೆ. ದೇವರು ಬರ್ತಾ ಇದೆ ಮನೆ ಮುಂದೆ ನೋಡಿ. ನೋಡಿ, ಪ್ರತಿಯೊಂದು ಮನೆಗೂ ಹೋಗಿ ಬರುತ್ತೆ ದೇವರು. ಈ ಥರ ಪೂಜೆ ಮಾಡ್ತಾರೆ. ಆರತಿ ಬೆಳಗ್ಗೆ ಬಿಟ್ಟು ಪೂಜೆ ಮಾಡ್ತಾರೆ ನೋಡಿ. ಹೂ ಹಾಕ್ತಾರೆ. ಬಿಳಿ ಹೂವು ಅಷ್ಟೇ ಹಾಕೋದು ದೇವ್ರಿಗೆ, ಕೆಂಪು ಹಾಕಲ್ಲ ನೋಡಿ. ಈ ಥರ ಬಂದಿದೆ ಮನೆ ಮುಂದೆ ದೇವರು ನೋಡಿ. ನೋಡಿ, ದೇವರು ಪ್ರತಿಯೊಂದು ಮನೆಗೂ ಹೋಗುತ್ತೆ. ಫುಲ್ ಒಂದು ದಿನ ಮನೆಗೆಲ್ಲ ಹೋಗಿ ಬರುತ್ತೆ ದೇವರು. ಬೆಳಗಿನ ಜಾವ ಕಿಚ್ಚ ಹಾಯುತ್ತೆ. ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆಲ್ಲ ಕರ್ಗ ಮುಗಿಯುತ್ತೆ. ಇದು ಅಂದರೆ ಈ ಪ್ರತಿಯೊಂದು ಮನೆಗೂ ಹೋಗಿ ಬಂದುಬಿಟ್ಟು ಕಿಚ್ಚ ಹಾಯುತ್ತೆ ನೋಡಿ. ಎಷ್ಟು ಚೆನ್ನಾಗಿರುತ್ತೆ. ಮನೆಗೂ ಹೋಗುತ್ತೆ ಎಷ್ಟು ಚೆನ್ನಾಗಿ ನೋಡಿ. ಎಲ್ಲರ ಮನೆ ಮುಂದೂ ತುಂಬ ಜನ ಇದ್ದಾರೆ ನೋಡಿ. ನೋಡಿ, ಇನ್ನು ಪೂಜೆ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಅಂದರೆ ಮೇಲ್ಗಡೆ ಮನೆಯವರು ಎಲ್ಲ ಬರಬೇಕಲ್ಲ, ಹಾಗಾಗಿ ವೇಟ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ, ಅವ್ರ ಕೈಲಿ ಪಾಪು ಕೊಟ್ಟಿದ್ದಾರೆ. ಸಣ್ಣ ಪಾಪು ಅದೇನು. ಇವಾಗ ಒಂದು 15 ದಿನ ಆಯಿತು ಡೆಲಿವರಿ ಆಗಿ. ಆ ಪಾಪು ಕೊಟ್ಟಿದ್ರು, ಹಾಗಾಗಿ ನೋಡಿ. ನೋಡಿ, ಪ್ರತಿಯೊಬ್ಬರು ಕಾಲಿಗೆ ಬೀಳ್ತಾರೆ. ನೋಡಲಿ
ಯಾವ ಥರ ಇದೆ ಅಂತ ದೇವರು ಈ ಥರ ಇರುತ್ತೆ. ಇಲ್ಲಿದು ಬೆಂಗಳೂರು ಕರಗ ಇದು. ಅಂದರೆ ವರ್ಷ ಮಾಡ್ತಾರೆ ಇಲ್ಲಿ. ವರ್ಷಕ್ಕೊಂದ್ಸಲ ಮಾಡ್ತಾರೆ ಹಬ್ಬ. ತುಂಬ ಚೆನ್ನಾಗಿರುತ್ತೆ ನೋಡಿ. ಮನೆ ಮುಂದೆ ಹೂವಿನ ರಂಗೋಲಿ ಎಷ್ಟು ಚೆನ್ನಾಗಿರುತ್ತೆ. ತುಂಬ ಜನ ಅಂದರೆ ಜನ ಇರುತ್ತೆ ನೋಡ್ರಿ. ನಾವು ಈ ವರ್ಷನೇ ಎದ್ದಿರೋದು. ಹೋದನೇ ವರ್ಷ ಎಲ್ಲ ಮಲಗಿಬಿಟ್ಟಿದ್ವಿ. ದೇವ್ರು ಬರೋ ಅಷ್ಟೊತ್ತಿಗೆ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ಈ ವರ್ಷ ಗೊತ್ತಾಗಿದ್ದು, ಹಾಗಾಗಿ ನಾವು ಎಚ್ಚರ ಇದ್ವಿ ನೋಡಿ. ನೋಡಿ ಈ ಥರ ಇದೆ ದೇವರು. ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಮನೆಗೂ ಹೋಗುತ್ತೆ ದೇವರು ನೋಡ್ರಿ. ಅಂದರೆ ಕರ್ಪೂರ ಆರತಿ, ಇಲ್ಲ ಅಂದರೆ ನಿಂಬೆ ಹಣ್ಣಿಂದು ದೀಪ ಮಾಡಿಬಿಟ್ಟು ಬೆಳಗ್ತಾರೆ ದೇವರಿಗೆ. ಇಲ್ಲ ಅಂದರೆ ಓಪ್ಲಿ ಮಾಡ್ತಾರೆ, ಕೆಂಪುದು ಕರಿದು ಅರಿಶಿನದ್ದು ಈ ಥರ ಎಲ್ಲ ಮಾಡಿ ಇದನ್ನು ಮಾಡ್ತಾರೆ ನೋಡಿ. ಪ್ರತಿಯೊಬ್ಬರ ಮನೆಗೂ ಹೋಗುತ್ತೆ. ಕಾಲಿಗೆ ಬೀಳ್ತಾರೆ ದೇವರಿಗೆ. ನೋಡಿ ಇವಾಗ ನಮ್ಮ ಮನೆ ಹತ್ರ ಬಂತು. ನೋಡಿ ನಾವು ಕಾಲಿಗೆಲ್ಲ ಬಿದ್ವಿ ದೇವರಿಗೆ ನೋಡಿ. ನೋಡಿ ನಾನು ಅವ್ರ ಹಿಂದೆನೇ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಜನ ಫೋಟೋ ತೆಗಿಯೋಕ್ಕೆ ಇದನ್ನು ಮಾಡ್ತಾಯಿದ್ದಾರೆ ದೇವರದ್ದು. ನೋಡಿ ಈ ಥರ ಇದೆ, ಎಷ್ಟು ಚೆನ್ನಾಗಿದೆ. ಅದು ಎಷ್ಟು ಚೆನ್ನಾಗಿ ಇದನ್ನು ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಎಲ್ಲ ಜನ ಹೇಗಿದ್ದಾರೆ ನೋಡಿ. ಮೇಲ್ಗಡೆಯಿಂದ ಹೂವು ಹಾಕ್ತಾ ಇದ್ದಾರೆ ದೇವರಿಗೆಲ್ಲ. ಅಂದರೆ ಕೆಳಗಡೆ ಜಾಗ ತುಂಬ ಚಿಕ್ಕದಲ್ವ ಬೀದಿ, ಹಾಗಾಗಿ ಮೇಲ್ಗಡೆ ನಿಂತು ಹೂವು ಹಾಕ್ತಾ ಇದ್ದಾರೆ ನೋಡಿ. ಇದೇ ಲಾಸ್ಟು ಮನೆಗಳು. ಮತ್ತು ಇವಾಗ ನೆಕ್ಸ್ಟ್ ಬೀದಿಗೆ ಹೋಗುತ್ತೆ ಅದು. ಇವಾಗ ಈ ಥರ ನಮ್ಮ ಏರಿಯಾ ಫುಲ್ಲೆಲ್ಲ ಮನೆಗೆ ಇದು ಮಾಡುತ್ತೆ. ಪ್ರತಿಯೊಂದು ಮನೆಗೂ ಹೋಗಿ ದೇವರು ಪೂಜೆ ಮಾಡಿಸ್ಕೊಂಡು ಬರುತ್ತೆ ನೋಡಿ. ಈ ಥರ ಮನೆಗೂ ಹೋಗಿಬಿಟ್ಟು ಬೆಳಗಿನ ಜಾವ 5 ಗಂಟೆಗೆಲ್ಲ ಕರಗ ಮುಗಿಯುತ್ತೆ. ಅಂದರೆ ಕಿಚ್ಚ ತುಳಿತಾರೆ.